ಮುಖ್ಯವಾದಂತಹ ವಿಚಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಮುಖ್ಯಮಂತ್ರಿ ವಿಚಾರವಾಗಿ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿಎಂ ಸ್ಥಾನದ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ಮಾತಿತ್ತು 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ಈ ಕುರ್ಚಿ ಕಗ್ಗಂಟಾದ ಸಂದರ್ಭದಲ್ಲಿ ಈ ರೀತಿಯ ಮಾತುಗಳು ಓಡಾಡ್ತಾ ಇತ್ತು. ಆದರೆ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸ್ಥಾನದ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ. ಡಿ.ಕೆ. ಶಿವಕುಮಾರ್ ಮತ್ತು ನನ್ನ ಮಧ್ಯೆ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ. ಹೈಕಮಾಂಡ್ ತೀರ್ಮಾನದಂತೆ ನಡೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಒಂದ್ ಕಡೆ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಮಾತಾಡ್ತಾರೆ. ಇದೇ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿಗಾದಿ ವಿಚಾರವಾಗಿ ಯಾವುದೇ ಒಪ್ಪಂದ ಆಗಿಲ್ಲ ಅಂತಾನು ಹೇಳ್ತಾರೆ. ನೇರವಾಗಿ ಡಿ.ಕೆ. ಶಿವಕುಮಾರ್ಗೆ ಸಂದೇಶ ರವಾನಿಸುವಂತಹ ಕೆಲಸ ಸಿದ್ದರಾಮಯ್ಯ ಅವರಿಂದ ಈ ರೀತಿಯಾಗಿ ಆಗ್ತಾ ಇದೆ. ನೋಡಿ, ಬಹಳ ಮುಖ್ಯವಾದಂತಹ ವಿಚಾರ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿರೋದು. ಸಿಎಂ ಸ್ಥಾನದ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಖಂಡ ತುಂಡವಾಗಿ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಮತ್ತು ನನ್ನ ಮಧ್ಯೆ ಯಾವುದೇ ಒಪ್ಪಂದ ಆಗಿಲ್ಲ. ಇದು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತಹ ಮಾತು. ಇನ್ನು ಇದೇ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಸಿಎಂ ಮಾತಾಡಿದ್ದಾರೆ. ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಇಲ್ಲ. ಯಾರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಹೈಕಮಾಂಡ್ ಸೂಚನೆಯನ್ನ ನೀಡಬೇಕು, ಆ ಬಳಿಕ ನಾನು ನಿರ್ಧಾರ ಮಾಡಬೇಕು. ಸಂಪುಟ ಸರ್ಜರಿ ಬಗ್ಗೆ ನನ್ನ ನಿರ್ಧಾರವೇ ಅಂತ KR ಪೇಟೆಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಎಲ್ಲಾ ರೀತಿಯ ಊಹಾಪೋಹಗಳಿಗೆ ತೆರೆ ಎಳೆಯುವಂತಹ ಕೆಲಸ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗಿದೆ. ಸಿಎಂ ಸ್ಥಾನದ ಬಗ್ಗೆ ಒಪ್ಪಂದ ಆಗಿಲ್ಲ ಅನ್ನುವಂಥದ್ದು ನಂಬರ್ 1. ಸಂಪುಟ ಸರ್ಜರಿ ಅನ್ನುವಂಥದ್ದು ಇಲ್ವೇ ಇಲ್ಲ ನಂಬರ್ 2. ಇದೇ ಸಂದರ್ಭದಲ್ಲಿ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಸ್ಪಷ್ಟನೆ. ಈ ಎಲ್ಲ ವಿಚಾರಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಸಿಎಂ ಸ್ಥಾನದ ಬಗ್ಗೆ ಒಪ್ಪಂದ ಆಗಿಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಂದ ಬಂದಿರುವಂತಹ ಮಾತು. ಅದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ಪ್ರತಿನಿಧಿ ಆನಂದ್ ಈಗ ಆಲ್ರೆಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ, ಮುಖ್ಯವಾಗಿ ಈ ಸಿಎಂ ಸ್ಥಾನದ ಬಗ್ಗೆ ಮೊದಲಿನಿಂದನೂ ಒಂದು ಮಾತಿತ್ತು, 2.5 ವರ್ಷ ಅವರು, 2.5 ವರ್ಷ ಇವರು ಅಂತ. ಈಗ ಸ್ವತಃ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಈ ರೀತಿ ಯಾವುದು ಮಾತಾಗಿಲ್ಲ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಮತ್ತು ನನ್ನ ಮಧ್ಯೆ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ದಾರೆ. ಸಂಪುಟ ಸರ್ಜರಿ ಆಗಲ್ಲ ಅಂತ ಹೇಳಿದ್ದಾರೆ. ಏನೇನು ಹೇಳಿದ್ರು ಸಿದ್ದರಾಮಯ್ಯ? ಮತ್ತೆ ಶ್ರೀಪಾದ್, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಅಧಿಕಾರ ಸ್ವೀಕರಿಸಿಕೊಂಡಂತ ದಿನದಿಂದಲೂ ಕೂಡ ಮುಖ್ಯಮಂತ್ರಿ ಹುದ್ದೆ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಒಪ್ಪಂದ ಆಗಿದೆ ಅನ್ನೋ ಒಂದು ಚರ್ಚೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಆಗಿಂದಾಗ ಈ ಒಂದು ಚರ್ಚೆ ಮುನ್ನೆಲೆಗೆ ಬರುವಂತದ್ದು. ಜೊತೆಗೆ ಆಗ ಒಂದಷ್ಟು ಕಾಂಗ್ರೆಸ್ ನಾಯಕರು ಸ್ಪಷ್ಟನೆ ಕೊಡುವಂತ ಕೆಲಸ ನಿರಂತರವಾಗಿ ಆಗ್ತಲೇ ಇದೆ. ಇನ್ನು ಇತ್ತೀಚೆಗೆ ಯಾವಾಗ ಏನು ಹಾಸನದಲ್ಲಿ ಸಮಾವೇಶ ಮಾಡ್ತಾರೆ ಅಂತ ಗೊತ್ತಾಯ್ತು, ಆಗ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾರ್ಮಿಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಒಂದು ಅಗ್ರಿಮೆಂಟ್ ಆಗಿದೆ, ಆ ಟೈಮ್ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ರು. ಇದು ಒಂದಷ್ಟು ಚರ್ಚೆ ಮತ್ತಷ್ಟು ಜಾಸ್ತಿ ಆಗೋಕ್ಕೆ, ಜೊತೆಗೆ ಮುನ್ನೆಲೆಗೆ ಬರೋಕ್ಕೆ ಕಾರಣ ಆಗಿತ್ತು. ಆ ಒಂದು ವಿಚಾರವಾಗಿ ಮತ್ತೆ ಒಂದಷ್ಟು ಕೆಲವು ತಿಂಗಳ ಅಥವಾ ಕೆಲವು ವರ್ಷಗಳಲ್ಲಿ ಏನು ಸಿಎಂ ಕುರ್ಚಿ ಬದಲಾಗ್ತಿದೆ, ಸಿದ್ದರಾಮಯ್ಯ ಬದಲಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇತ್ತು. ಆ ವಿಚಾರವಾಗೂ ಕೂಡ ಮಂಡ್ಯದ KR ಪೇಟೆಯಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ, ಯಾವುದೇ ಏನಾದ್ರು ತೀರ್ಮಾನ ಆಗ್ಬೇಕಂದ್ರೆ ಹೈಕಮಾಂಡ್ ತೀರ್ಮಾನ ತಗೊಳ್ತದೆ, ಆದ್ರೆ ಸದ್ಯಕ್ಕೆ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನೋ ಮೂಲಕ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪರೋಕ್ಷವಾಗಿ ಒಂದು ಟಾಂಗನ ನೀಡಿರುವಂತದ್ದು. ಅದ್ರ ಜೊತೆಗೆ ಏನು ಒಂದು ಚರ್ಚೆ ನಡೀತದೆ, ಅದಕ್ಕೆ ಚರ್ಚೆಯ ಒಂದು ಅಂದ್ರೆ ತಾರ್ಕಿಕವಾಗಿ ಒಂದು ಅಂತ್ಯ ಆಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಅದು ಮತ್ತೆ ಚರ್ಚೆ ಆಗ್ತಾ ಇರುವಂತದ್ದು. ಮತ್ತೊಂದೆಡೆ ಸಂಪುಟ ಪುನರ್ರಚನೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಒಂದಷ್ಟು ಹಿರಿಯ ಶಾಸಕರುಗಳು ನಿರಂತರವಾಗಿ ಸಿಎಂ ಸೇರಿದಂತೆ ಪಕ್ಷದ ಹೈಕಮಾಂಡ್ ಮೇಲೆ ಒಂದು ಒತ್ತಡವನ್ನು ಹಾಕ್ತಾ ಬರ್ತಾ ಇದ್ದಾರೆ. ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಒತ್ತಡವನ್ನು ಹಾಕೊಂಡು ಬರ್ತಾ ಇದ್ರು. ಅದೇ ರೀತಿ ಇತ್ತೀಚೆಗಷ್ಟೇ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಕೂಡ ನೇರವಾಗಿ ಒಂದು ಒತ್ತಡವನ್ನು ಹಾಕಿದ್ರು. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಒಪ್ಪಂದ ಆಗಿದೆ ನಿಜ ಅಂತ ಹೇಳ್ತಾರೆ ಸರ್. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಸದ್ಯಕ್ಕಾಗಲ್ಲ.
ರೀಸಫಲ್ ಯಾರು ಹೇಳಿದ್ರು? ನಾವು ಹೇಳಿದ್ದೀವ? ನಾನಲ್ವ, ನನ್ನ ಪ್ರೆರಗೇಟಿವ್ ಅಲ್ವಾ, ನಾನು ಹೇಳಿದ್ದೀನ? ನನ್ ಕೇಳ್ತಾ ಇದ್ದೀರಿ, ಇಲ್ಲ ಅಂತ ಹೇಳಿದ ಮೇಲೆ ಮುಗಿತಲ್ಲ, ಏರ್ ಎಣಿಸ್ತಿ ಮ್ಯಾಟರ್. ಹಿರಿಯ ಶಾಸಕರುಗಳೇ ಒಂದಷ್ಟು ಹೇಳ್ತಾ ಇದಾರೆ, ಅಂದ್ರೆ ನಮಗೂ ಕೂಡ ಈ ಸತಿ ಸಿಗುತ್ತೆ ಸಚಿವ ಸ್ಥಾನ. ನೋಡಪ್ಪ, ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸ್ಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ನಿಜ ಅಂತ ಹೇಳ್ತಾರೆ ಸರ್. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಸದ್ಯಕ್ಕಾಗಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರ ಮಾತು, ಈ ಮಾತಿನ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳ್ತಾ ಇರೋದು ಸಿಎಂ ಸ್ಥಾನದ ವಿಚಾರವಾಗಿ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ ಅಂತ. ಈ ಹಿಂದೆಯೂ ಕೂಡ ಹೇಳಿದ್ರು 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ. ನೇರವಾಗಿ DK ಅವರಿಗೆ ಟ್ಯಾಂಕ್ ಕೊಡುವಂತಹ ಕೆಲಸ ನಿರಂತರವಾಗಿ ಸಿದ್ದರಾಮಯ್ಯ ಅವರಿಂದ ಆಗ್ತಾ ಇದೆಯಾ? ಆಗ್ತಿದೆ ಅಂತಂದ್ರೆ ಅದು ಯಾಕೆ? ಪೂರ್ಣ ಪ್ರಮಾಣದ ಸಿಎಂ ಆಗಿ ಮುಂದುವರಿತೇನೆ ಅನ್ನುವಂತ ಆಶಾಭಾವ ಮುಂದಿನ ದಿನಗಳಲ್ಲಿ ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಇಬ್ಬರು ನಾಯಕರು ಸಿಎಂ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಸಿಎಂ ಆಗಿ ಈಗ ಸಿದ್ದರಾಮಯ್ಯ ಅವರು ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಸಿಎಂ ಆಗ್ತಾನೆ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಪುನರುಚ್ಚಾರ ಮಾಡ್ತಾನೆ ಇದ್ದಾರೆ. ಆ ಒಪ್ಪಂದ ಆಗಿದೆ ಅನ್ನುವಂತ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ಒಂದು ರೀತಿಯಲ್ಲಿ ಕೌಂಟರ್ ಕೊಡುವಂತ ಕೆಲಸವನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಈ ಮೂಲಕ ನನ್ನನ್ನ ಯಾರು ಕೂಡ ಇಳಿಸಕ್ ಆಗಲ್ಲ ಅನ್ನುವಂತ ಒಂದು ಸಂದೇಶವೂ ಇರಬಹುದು. ಅದ್ರ ಜೊತೆಗೆ ಸದ್ಯಕ್ಕೆ ನಾನು 5 ವರ್ಷ ಸಿಎಂ ಆಗಿರ್ತೇನೆ ಅನ್ನುವಂತ ಹೇಳಿಕೆ ನೀಡುವ ಮೂಲಕ ಆ ಒಂದು ರೀತಿಯಲ್ಲಿ ನನ್ನನ್ನ ಯಾರು ಕೂಡ ಇಳಿಸಕ್ ಆಗಲ್ಲ ಅನ್ನುವಂತ ಸಂದೇಶವನ್ನ ಪರೋಕ್ಷವಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಸರ್ಕಾರದಲ್ಲಿ ಬಿಗಿಯಾದ ಗಟ್ಟಿ ಹಿಡಿತವನ್ನ ಇಟ್ಕೊಳ್ಬೇಕಾಗತ್ತೆ ಒಬ್ಬ ಸಿಎಂ ಆದಾಗ. ಯಾಕಂದ್ರೆ ಅಧಿಕಾರಿ ವರ್ಗಗಳು ಮಾತು ಕೇಳಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆ ಅರ್ಥದಲ್ಲೂ ಕೂಡ ಹೇಳಿರ್ಬೋದು. ಆ ಏನೇ ಇದ್ರು ಕೂಡ ಸಿದ್ದರಾಮಯ್ಯ ಅವರು ಯಾವುದೇ ಒಪ್ಪಂದ ಆಗಿಲ್ಲ ಅನ್ನುವಂತ ಹೇಳಿಕೆ ಇದೆಯಲ್ಲ, ಇದು ರಾಜ್ಯ ಕಾಂಗ್ರೆಸ್ ನಲ್ಲಿ ಬಣ ಬಡದಾಡೋದಕ್ಕೆ ಖಂಡಿತವಾಗೂ ಕೂಡ ಕಾರಣ ಆಗೇ ಆಗತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಬಣದ ಒಂದಷ್ಟು ನಾಯಕರು ಈ ಒಂದು ಹೇಳಿಕೆಯನ್ನ ಇಟ್ಕೊಂಡು ಒಂದಷ್ಟು ಆಕ್ರೋಶವನ್ನ ಸಿಎಂ ಆಗಿರ್ಬೋದು ಇನ್ನು ಉಳಿದಂತ ನಾಯಕರ ಮೇಲೆ ವ್ಯಕ್ತಪಡಿಸಬಹುದು. ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಒಪ್ಪಂದದಂತೆ ಬಿಟ್ಕೊಡ್ಬೇಕು ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಎತ್ತಬಹುದು. ಆಗ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಸಿದ್ದರಾಮಯ್ಯ ಬಣದ ನಾಯಕರು ಕೂಡ ಒಂದಷ್ಟು ರಿಯಾಕ್ಟ್ ಮಾಡ್ತಾ ಒಂದು ಕಾರವಾದಂತ ಪ್ರತಿಕ್ರಿಯೆಯನ್ನು ಕೊಡಬಹುದು. ಎರಡೂ ಬಣಗಳ ಮಧ್ಯೆ ಒಂದಷ್ಟು ತಾರ್ಕಿಕವಾದಂತ ಸಂಘರ್ಷ ನಡೆದಿದ್ದೇ ಆದಲ್ಲಿ ಇದು ಮತ್ತು ಬಣ್ಣ ಬಡದಾಟಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಇದನ್ನ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಮತ್ತು ಇದನ್ನ ಮಧ್ಯಸ್ಥಿಕೆ ವಹಿಸಿ ಇದನ್ನ ತಿಳಿ ಮಾಡಬೇಕಾಗೇ ಆಗುತ್ತೆ. ಯಾಕಂದ್ರೆ ಇವತ್ತು ಕೊಟ್ಟಂತ ಇಬ್ಬರು ಹೇಳಿಕೆಗಳಿದಾವಲ್ಲ ಅವು ಖಂಡಿತವಾಗೂ ಕಾಂಗ್ರೆಸ್ನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಅದರಲ್ಲೂ ನಾಳೆ ಹಾಸನ ಸಮಾವೇಶ ಇದೆಲ್ಲ, ಹಾಸನ ಸಮಾವೇಶದಲ್ಲಿ ವಿಚಾರವನ್ನ ಎರಡು ಕಡೆಯಿಂದ ಪ್ರಸ್ತಾಪ ಆಗಬಹುದು. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.